This conference will now be recorded. Good evening, everyone. I am Ranjita from IC NAPS Training Solution. Now I am going to give presentation on Schneider Electric Indian PVT. ಎಲ್ಲರಿಗೂ ಕನ್ನಡ ಬರುತ್ತೆ ಅಲ್ವಾ? ರೆಸ್ಪಾಂಡ್ ಮಾಡಿ. ಹಲೋ ರೋಹಿತ್. ಹಲೋ ರೋಹಿತ್ ಎಕ್ಸ್ಪ್ಲೇನ್ ಹೇಳಿ. ಕನ್ನಡ ಬರುತ್ತಲ್ವಾ ನಿಮ್ಗೆ? ಹೇಮಲತಾ ಬರುತ್ತೆ ಮ್ಯಾಮ್ ನಮ್ಗೆ. ಹೌದಾ? ಸರಿ, ಓಕೆ. ಮ್ಯಾಮ್ ನೀವು ಮೈಕ್ ಮ್ಯೂಟ್ ಮಾಡಿದೆ ಮ್ಯಾಮ್. ನೀವೆಲ್ಲ ಸ್ನೈಡರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಲ್ವಾ? ಹೇಮಲತಾ, ರೋಹಿತ್ ರೆಸ್ಪಾಂಡ್ ಮಾಡಿ. ಚಂದ್ರು ಹೇಳಿ ಮ್ಯಾಮ್. ನಿಮ್ಗೆ ಏನ್ ಗೊತ್ತು ಸ್ನೈಡರ್ ಕಂಪ್ನಿ ಬಗ್ಗೆ? ಚಂದ್ರು, ರೋಹಿತ್, ಓಕೆ ನಾನು ಹೇಳ್ತೀನಿ. ದ ಸ್ಟೈನರ್ ಕಂಪನಿ ಸ್ಟಾರ್ಟೆಡ್ ಇನ್ 1836 in France. The founder of the company was the company has been activated for over 186 years now. ಈ ಸ್ನೈಡರ್ ಕಂಪನಿ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತಂದ್ರೆ 1836 ಎಲ್ಲಿ ಆಗಿದೆ ಅಂದ್ರೆ ಫ್ರಾನ್ಸ್ ಅಲ್ಲಿ ಆಗಿದ್ದು. ಇವಾಗ ಇವತ್ತಿಗೆ 2020 ಈ ಕಂಪ್ನಿ 184 ವರ್ಷ ಆಗಿದೆ. Our company is a MNC company. MNC is nothing but multinational company. 105 company in our Schneider in Bangalore. 17 factories is there. 17 ಫ್ಯಾಕ್ಟರೀಸ್ ಇದೆ ನಮ್ಮ ಬ್ಯಾಂಗ್ಳೂರಲ್ಲಿ ನಮ್ದು ಸ್ನೈಡರ್ ಕಂಪನಿ. ಇಟ್ ಹ್ಯಾಸ್ ಎ two products. First one is PC1 and PC2. PC1 is nothing but ಪ್ರಾಡಕ್ಟ್ ಕ್ಲಸ್ಟರ್ 1 ಅಂಡ್ ಪ್ರಾಡಕ್ಟ್ ಕ್ಲಸ್ಟರ್ 2. ಈ ಕಂಪ್ನಿಯಲ್ಲಿ ಏನೇನು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂದ್ರೆ ಐರನ್ಸ್, ಸ್ಟೀಲ್ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇಲ್ಲಿ ಒಂದು ಚಾರ್ಟ್ ಬಂದಿದೆ, ಎಲೆಕ್ಟ್ರಾನಿಕ್ ಸ್ನೈಡರ್ ಇಂಡಿಯನ್ ಇನ್ ಫಿಗರ್ ಅಂತ. ಇಲ್ಲಿ ಭಾರತದ ಮ್ಯಾಪ್ ಕಾಣ್ತಾ ಇದೆ, ಇಂಡಿಯನ್ ಮ್ಯಾಪ್. ಇಲ್ಲಿ ಎಷ್ಟಿದೆ ಅಂದ್ರೆ 10,000 ಜನ ಇಲ್ಲಿ ವರ್ಕ್ ಮಾಡ್ತಾರೆ. 17 ಫ್ಯಾಕ್ಟರೀಸ್ and distribution centers is 6, cities present 40, solution center 1 and RD engineers. RD ಅಂತಂದ್ರೆ reached and development ಅಂತ. ಅಂಡರ್ ದಿ ನಾನು ಹೇಳಿದ್ನಲ್ವಾ, ಟೂ ಪ್ರಾಡಕ್ಟ್ಸ್ ಅಂದ್ಬಿಟ್ಟು, ಒಂದು PC1 ಅಂಡ್ PC2, ಪ್ರಾಡಕ್ಟ್ ಕ್ಲಸ್ಟರ್ 1 ಅಂಡ್ ಪ್ರಾಡಕ್ಟ್ ಕ್ಲಸ್ಟರ್ 2. ಅಂಡರ್ ದಿ ಪ್ರಾಡಕ್ಟ್ ಕ್ಲಸ್ಟರ್ 2 ನಲ್ಲಿ IDF ಇರುತ್ತೆ. IDF ಅಂದ್ರೆ ಇಂಡಿಯನ್ ಫ್ಯಾಕ್ಟರೀಸ್. IDF 1, IDF 2, IDF 3, IDF 4, IDF 5 ಅಂಡ್ IDF 8. EEC ಕೂಡ ಇದೆ. EEC is nothing but electronics expect center. In EEC PCB products will manufacturing. ಸ್ನೈಡರ್ ಕಂಪ್ನಿಯಲ್ಲಿ ಏನೇನ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ? ಎನಿ ಐಡಿಯಾ? ರೋಹಿತ್, ಹೇಮಲತಾ, ದೀಪಿಕಾ, ಚಂದ್ರು,
ಏನಾದ್ರು ಐಡಿಯಾ ಇದೆಯಾ ಏನ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಇನ್ ಸ್ನೈಡರ್ ಕಂಪನಿ? No, ma'am. No idea, ma'am. No idea. Okay, I will tell you. In Schneider company, 5 product will manufacturing. Type 1, UPS. UPS ಅಂದ್ರೆ ಎಲ್ಲರಿಗೂ ಗೊತ್ತಲ್ವಾ? ಹೇಳಿ UPS ಅಂದ್ರೆ ಏನು? UPS ಅಂದ್ರೆ ಏನು ಅಂತ ಗೊತ್ತಿರ್ಲೇಬೇಕು ನಿಮ್ಗೆಲ್ರಿಗೂ. ಏನ್ UPS ಅಂದ್ರೆ? Anyone? Okay, I will tell you. UPS ಅಂದ್ರೆ uninterruptible power supply ಅಂತ ಅರ್ಥ. It is a electrical aperture and that provides the emergency power to a load when the input power source or main power fails. ಇವಾಗ ಮನೆಯಲ್ಲಿ ಕರೆಂಟ್ ಹೋಗ್ಬಿಟ್ಟಿರುತ್ತೆ, ಅವಾಗ ಸಡನ್ ಆಗಿ UPS ಆನ್ ಆಗುತ್ತಲ್ವಾ? ಕರೆಂಟ್ ಇಲ್ದಿರೋ ಟೈಮಲ್ಲಿ ನಾವು UPS ನ ಯೂಸ್ ಮಾಡ್ತೀವಿ. ಇಟ್ಸ್ ಕನ್ವರ್ಟ್ AC to DC ಸಪ್ಲೈ. AC to DC ಯಾಕಂದ್ರೆ AC ಬಂದು ಆಲ್ಟರ್ನೇಟ್ ಕರೆಂಟ್, DC ಇಸ್ ಡೈರೆಕ್ಟ್ ಕರೆಂಟ್. ಇವಾಗ ನಾವು ಎಲ್ಲೂ ಡೈರೆಕ್ಟ್ ಕರೆಂಟ್ ಕೊಡಕ್ಕಾಗಲ್ಲ, ಅದಕ್ಕೆ ನಾವು AC to DC ನ ಕನ್ವರ್ಟ್ ಮಾಡ್ತೀವಿ UPS ನ. ಅರ್ಥ ಆಗ್ತಿದ್ಯಾ? ಚಂದ್ರು, ದೀಪಿಕಾ, ಹೇಮಲತಾ, ರೋಹಿತ್, ರೆಸ್ಪಾಂಡ್ ಮಾಡಿ. Yes, ma'am. ಅರ್ಥ ಆಗ್ತಿದೆ ಮ್ಯಾಮ್. UPS ಎಲ್ಲಿ ಯೂಸ್ ಮಾಡ್ತಾರೆ? UPS ಅಂದ್ರೆ ಏನ್ ಹೇಳಿ? ರೋಹಿತ್ ಹೇಳಿ, UPS ಎಲ್ಲಿ ಯೂಸ್ ಮಾಡ್ತಾರೆ? UPS ಅಂದ್ರೆ ಏನು? UPS ಅಂದ್ರೆ ಏನು ಹೇಳಿ ರೋಹಿತ್? ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ. ಕರೆಕ್ಟ್. ಅದು ಹೇಗ್ ಕನ್ವರ್ಟ್ ಮಾಡ್ತಾರೆ? AC to DC ನಾ ಅಥವಾ DC to AC ನಾ? DC to AC. ಅಲ್ಲ, ರಾಂಗ್. AC to DC. ಆಲ್ಟರ್ನೇಟ್ ಕರೆಂಟ್ ಇಂದ ಡೈರೆಕ್ಟ್ ಕನೆಕ್ಟೆಡ್ ಮಾಡೋದು. ಇಟ್ ಕನ್ವರ್ಟ್ಸ್ AC to DC ಸಪ್ಲೈ. ಸರಿ. ಹೇಳಿ. Converts AC to DC supply. Correct. Next product is PDU. PDU is nothing but power distribution unit. The PDU is a device for controlling a electrical power in a data center. It is nothing but junction box and it will distribute electrical power equally. ಈ PDU ಅನ್ನೋದೊಂದು ಎಲ್ಲರ ಮನೇಲೂ ಜಂಕ್ಷನ್ ಬಾಕ್ಸ್ ಇರುತ್ತೆ, ಗೊತ್ತಾ? ಇದು ಎಲೆಕ್ಟ್ರಿಕಲ್ ಪವರ್ ಏನ್ ಮಾಡುತ್ತೆ ಅಂದ್ರೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಈ PDU. ಮತ್ತೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಇಟ್ ಈಸ್ ಯೂಸ್ಡ್ ಇನ್ racks of computers and networking equipment. ಎಲ್ಲಿ ಯೂಸ್ ಮಾಡ್ತಾರೆ PDU ನ? Where we are using PDU, Rohit? Racks of computers and networking equipment. ಇಲ್ಲಿ ನಾವು PDU ನ ಯೂಸ್ ಮಾಡ್ತೀವಿ. PDU is nothing but junction box. It will distribute electrical power equally. ಅರ್ಥ ಆಯ್ತಾ? ಹೇಮಲತಾ ರೆಸ್ಪಾಂಡ್ ಮಾಡಿ. ಹೇಮಲತಾ, ದೀಪಿಕಾ. PDU, what is PDU? ಹೇಮಲತಾ, what is PDU? Ma'am, it is a junction box, ma'am. Yeah, what is the full form of PDU? Power distribution unit, ma'am. Where we are using PDU? Ma'am, in CPU, ma'am, in computers. Sorry? Yeah, racks of computers and networking equipment. Okay, thank you. Yes. Then third product is cooling products. The cooling products remove all the heat of in system. ಇವಾಗ ನಾವು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇದನ್ನ ಏನ್ ಮಾಡುತ್ತೆ ಅಂದ್ರೆ ಕೂಲಿಂಗ್ ಪ್ರಾಡಕ್ಟ್ ಏನಂದ್ರೆ ಹೀಟ್ ನ ಹೊರಗೆ ಹಾಕಕ್ಕೆ ಯೂಸ್ ಮಾಡ್ತೀವಿ. ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ
ಇವಾಗ ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ಸಿಸ್ಟಮ್ ಯೂಸ್ ಮಾಡ್ತೀವಿ ಅಲ್ವಾ? ಅದಕ್ಕೆ ನಾವೇನ್ ಕನೆಕ್ಟ್ ಮಾಡ್ತೀವಿ ಸಿಸ್ಟಮ್ಗೆ? ಸಿಪಿ ಅಲ್ವಾ? ಸಿಪಿಯು ಅಂದ್ರೆ ಏನು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇವಾಗ ಸಿಪಿಯು ನಲ್ಲಿ ಇರುತ್ತೆ, ಏನಿರುತ್ತೆ? ಫ್ಯಾನ್ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ? ಇಲ್ಲೆಲ್ಲ ಕೆಪಾಸಿಟರ್ಸ್ ಇದೆ, ಇಲ್ಲಿ ಒಂದು ಇಂಡಕ್ಟರ್ ಇದೆ, ಎಲ್ಲ ಇದೆ ಅಲ್ವಾ? ಇದ್ರ ಮಧ್ಯ ಒಂದು ಫ್ಯಾನ್ ಇದೆ. ಇವಾಗ ನಾವು ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅದು ಹೀಟ್ ಆಗುತ್ತೆ. ಆ ಹೀಟ್ ಆದಾಗ ತುಂಬಾ ಹೀಟ್ ಆದ್ರೆ ಅದೇನಾಗುತ್ತೆ? ಕಾಂಪೊನೆಂಟ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ನಾವು ಒಂದು ಫ್ಯಾನ್ ಫಿಕ್ಸ್ ಮಾಡ್ತೀವಿ. ಇದು ಹೀಟ್ ನೆಲ್ಲ ಏನ್ ಮಾಡುತ್ತೆ ಅಂದ್ರೆ ಹೊರಗಡೆ ಹಾಕುತ್ತೆ. ಅದಕ್ಕೋಸ್ಕರ ನಾವು ಕೂಲಿಂಗ್ ಪ್ರಾಡಕ್ಟ್ ನ ಯೂಸ್ ಮಾಡ್ತೀವಿ. ಇದೇನ್ ಮಾಡ್ತಂದ್ರೆ ರಿಮೂವಲ್ ಆಫ್ ದಿ ಹೀಟ್ ಯೂಶಲಿ ರಿಸಲ್ಟಿಂಗ್ ಇನ್ ಎ ಲೋವರ್ ಟೆಂಪರೇಚರ್ ಆರ್ ಫೇಸ್ ಚೇಂಜ್ ಅಂತ. ಇದು ಕೂಲಿಂಗ್ ಕೂಲ್ ಮಾಡುತ್ತೆ. ಏನು? ಹೀಟ್ನೆಲ್ಲ ಹೊರಗೆ ಹಾಕುತ್ತೆ. ಏನ್ ಕೂಲಿಂಗ್ ಪ್ರಾಡಕ್ಟ್ಸ್ ಅಂದ್ರೆ? ಹೇಮಲತಾ ಹೇಳಿ, ಕೂಲಿಂಗ್ ಪ್ರಾಡಕ್ಟ್ಸ್ ಅಂದ್ರೆ ಏನು? ನೀವೊಂದು ಎಕ್ಸಾಂಪಲ್ ಕೊಡಿ. Ma'am, the fan which are used in the computers, it excites the heat outside, ma'am. Like vehicles. Give one more example. One more example. UPS, ma'am. Okay. Uh, One more. In factories, we are using fans. Exhaust fan. Tell me Exhaust one fan in more. kitchen. Yeah. Good. Thank you, ma'am. Thank you, Hemalata. Next, fourth product is drives product. In drives products, VFD is there. VFD is nothing but variable frequency drive. We are using this VFD for controlling the speed of motor, and it works in the background, forward and reverse. ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಇದು ಕಂಟ್ರೋಲ್ ಮಾಡುತ್ತೆ. ಏನು? ಕಂಟ್ರೋಲಿಂಗ್ ದಿ ಸ್ಪೀಡ್ ಆಫ್ ಮೋಟರ್ ಇವಾಗ ರನ್ ಆಗ್ತಾ ಇರುತ್ತೆ, ಅದನ್ನ ಕಂಟ್ರೋಲ್ ಮಾಡುತ್ತೆ ನಿಧಾನವಾಗಿ ತಿರುಗೋ ತರ. ಮತ್ತೆ ಇದು ಹೆಂಗ್ ತಿರುಗುತ್ತೆ ಅಂದ್ರೆ ರೊಟೇಟ್ ಆಗೋದು ಫಾರ್ವರ್ಡು, ಬ್ಯಾಕ್ವರ್ಡು, ಆ ತರ ರೊಟೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೆಲ್ಲರೂ ವಂಡರ್ಲಾಗ್ ಹೋಗಿರ್ತೀರಾ. ವಂಡರ್ಲಾದಲ್ಲಿ ರೋಲರ್ ಕೋಸ್ಟ್ ಇರುತ್ತೆ ಅಲ್ವಾ? ಅದು ಹೇಗ್ ರೊಟೇಟ್ ಆಗುತ್ತೆ? ಅದು ಏನು, ಒಂದ್ಸತಿ ಹಿಂಗ್ ರೊಟೇಟ್ ಆದ್ರೆ ಕ್ಲಾಕ್ ವೈಸ್ ಹಿಂಗೆಲ್ಲ ರೊಟೇಟ್ ಆಗ್ತಾ ಇರುತ್ತಲ್ವಾ? ಅದು ಎಕ್ಸಾಂಪಲ್. ಇದಕ್ಕೆ ನಾವು ಜಾತ್ರೆಗಳೆಲ್ಲ ನೋಡಿರ್ತೀವಿ, ಅಲ್ಲೆಲ್ಲ ಇರುತ್ತೆ ರೋಲರ್ ಕೋಸ್ಟರ್. ಅದು ರೌಂಡ್ ಆಗುತ್ತೆ ಮತ್ತೆ ವಾಪಸ್ ಹಿಂಗ್ ರೌಂಡ್ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ VFD. VFD is nothing but variable frequency drive. It is used for controlling the speed of motor, and it works in the backward, forward and reverse. For example, roller coaster. Rohit, what is drive products ಹೇಳಿ. ಈಗ ನಾನು ಎಕ್ಸ್ಪ್ಲೈನ್ ಮಾಡಿ ರೋಹಿತ್. ಹೇಳಿ, ಏನ್ VFD ಅಂದ್ರೆ? ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಗಿಲ್ಲ ಅಂದ್ರೆ ಕೇಳಿ, ಮತ್ತೆ ಹೇಳ್ತೀನಿ. ಇಲ್ಲ ಮ್ಯಾಮ್, ಅರ್ಥ ಆಯ್ತು. ಅರ್ಥ ಆಯ್ತಾ? VFD ಅಂದ್ರೆ ವಾಟ್ ಇಸ್ VFD ರೋಹಿತ್? ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್. ಹಾಗಂದ್ರೆ ಏನು? ಅದೇನ್ ಕಂಟ್ರೋಲ್ ಮಾಡುತ್ತೆ? VFD ಅಂದ್ರೆ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್. ಇದು ಏನ್ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಇಟ್ ಕಂಟ್ರೋಲ್ ದಿ ಸ್ಪೀಡ್ ಆಫ್ ಮೋಟರ್, ಅಂಡ್ ಇದು ಹೇಗ್ ವರ್ಕ್ ಮಾಡುತ್ತೆ ಅಂದ್ರೆ ಬ್ಯಾಕ್ವರ್ಡ್, ಫಾರ್ವರ್ಡ್ ಆಗಿ ವರ್ಕ್ ಮಾಡುತ್ತೆ. ಎಕ್ಸಾಂಪಲ್ ಏನಂದ್ರೆ ರೋಲರ್ ಕೋಸ್ಟರ್. ರೋಹಿತ್, ನೀವು ರೋಲರ್ ಕೋಸ್ಟರ್ ನೋಡಿದೀರಾ? ವಂಡರ್ಲಾದಲ್ಲಿ ಮತ್ತೆ ಜಾತ್ರೆಲೆಲ್ಲ ಇಟ್ಟಿರ್ತಾರೆ, ನಾವೆಲ್ಲ ಆಟ ಆಡ್ತೀವಲ್ಲ, ಅದು ಫಾರ್ ಎಕ್ಸಾಂಪಲ್. ಅದು ಹೇಗ್ ತಿರುಗುತ್ತೆ ಅಂತ ನೋಡಿದೀರಾ? ಅದು ಒಂದೇ ರೌಂಡ್ ತಿರುಗುತ್ತಾ? ಇಲ್ಲ ಅಲ್ವಾ? ಫಾರ್ವರ್ಡ್ ಆಗಿ ತಿರುಗುತ್ತೆ, ರಿವರ್ಸ್ ಆಗೆಲ್ಲ ರೊಟೇಟ್ ಆಗುತ್ತಲ್ವಾ? ಅದು ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ. ಓಕೆ, ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್, ಫಿಫ್ತ್ ಪ್ರಾಡಕ್ಟ್ ಈಸ್
accusing products. Fifth product is accusing products. It gives a original power to the unit and removes the noise from power. ಇದೇನ್ ಮಾಡುತ್ತೆ ಅಂತಂದ್ರೆ ಒರಿಜಿನಲ್ ಪವರ್ ಟು ಯೂನಿಟ್ ಇದಾಗುತ್ತೆ ಅಂಡ್ ಇದು ಏನ್ ಮಾಡುತ್ತೆ ರಿಮೂವ್ ಮಾಡುತ್ತೆ ನಾಯ್ಸ್ ಫ್ರಮ್ ಪವರ್ ರಿಮೂವ್ ಮಾಡುತ್ತೆ ಓಕೆನಾ ನೆಕ್ಸ್ಟ್ in Schneider company got some awards in 2014 Profess brand award and 2015 Green Manufacturing Awards and 2019 Innovator ಅನ್ನೋದು ಅವಾರ್ಡ್ ಸಿಕ್ಕಿದೆ ಮತ್ತೆ ಒಂದು ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ 2014 ಸ್ನೈಡರ್ ಕಂಪ್ನಿಗೆ ಪ್ರೋಫೆಸ್ ಬ್ರ್ಯಾಂಡ್ ಅನ್ನೋ ಅವಾರ್ಡ್ ಸಿಕ್ಕಿದೆ ಹಾಗೂ 2015 ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋ ಅವಾರ್ಡ್ ಸಿಕ್ಕಿದೆ 2019 ಇನೋವೇಟರ್ ಅನ್ನೋದು ಅವಾರ್ಡ್ ಸಿಕ್ಕಿದೆ ಇಲ್ಲಿ ಒಂದು ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ಸ್ನೈಡರ್ ಕಂಪನಿಗೆ ದಿಸ್ ಇಸ್ ದಿ ಕ್ಲೈಂಟ್ಸ್ ಆಫ್ ದಿ ಸ್ನೈಡರ್ ಎಲೆಕ್ಟ್ರಿಕ್ ಕಂಪನಿ ಸ್ನೈಡರ್ ಕಂಪನಿಗೆ ಕ್ಲೈಂಟ್ಸ್ ಯಾರ್ಯಾರಿದ್ದಾರೆ ನೋಡಿ ಇಲ್ಲಿ ಎಪಿಸಿ ಸ್ನೈಡರ್ ಕಂಪನಿನ ಫಸ್ಟ್ ಎಪಿಸಿ ಅಂತ ಕರಿತಿದ್ರು ಈಗ ಸ್ನೈಡರ್ ಕಂಪನಿನ ಸ್ನೈಡರ್ ಅಂತ ಕರಿತಾ ಇದ್ದಾರೆ ಫಸ್ಟ್ ಎಪಿಸಿ ಅಂತಿತ್ತು ಎಪಿಸಿ ಅಂತ ಇರೋದ್ರಿಂದನೇ ಇಲ್ಲಿ ನಮ್ ಜಿಗ್ನಿ ರೋಡ್ಗೂ ಎಪಿಸಿ ಅಂತ ಬಂದಿರೋದು ಹೆಸರು ನಮ್ ಸ್ನೈಡರ್ ಕಂಪ್ನಿದು ಪ್ಲಾಂಟ್ಸ್ ಎಲ್ಲೆಲ್ಲಿದೆ ಅಂತ ಅಂದ್ರೆ ಎಲ್ಲೆಲ್ಲಿದೆ ನಮ್ ಸ್ನೈಡರ್ ಕಂಪ್ನಿದು ಪ್ಲಾಂಟ್ಸ್ ಎನಿ ಐಡಿಯಾ ದೀಪಿಕಾ ಚಂದ್ರು ಎಲೆಕ್ಟ್ರಾನಿಕ್ಸ್ ಕಂಪ್ನಿದು ಪ್ಲಾಂಟ್ಸ್ ಎಲ್ಲೆಲ್ಲಿದೆ ಹೇಳಿ ಚಂದ್ರು ಹೇಮಲತಾ ನೀವು ಹೇಳಿ ಎಲೆಕ್ಟ್ರಾನಿಕ್ಸ್ ಕಂಪ್ನಿದು ಸ್ನೈಡರ್ ಕಂಪ್ನಿದು ಎಲ್ಲೆಲ್ಲಿದೆ ಪ್ಲಾಂಟ್ಸ್ ಅಂತ ರೋಹಿತ್ ಬ್ಯಾಂಗ್ಳೂರ್ ಎಲ್ಲೆಲ್ಲಿದೆ ಅಂತ ಹೇಳಿ ಇಂಡಿಯಾ ಆದ್ರೂ ಪರವಾಗಿಲ್ಲ ಬ್ಯಾಂಗ್ಳೂರ್ ಆದ್ರೂ ಪರವಾಗಿಲ್ಲ ಎಲ್ಲೆಲ್ಲಿದೆ ಅಂತ ಹೇಳಿ ಸ್ನೈಡರ್ ಕಂಪ್ನಿ ಪ್ಲಾಂಟ್ಸ್ ಹೇಳಿ ಬ್ಯಾಂಗ್ಳೂರಲ್ಲಿ ಮಿಲ್ಲರ್ಸ್ ರೋಡ್ ಪೀಣ್ಯ ಜಿಗಣಿ ನೋಡಿ ನೀವು ಸ್ನೈಡರ್ ಎಲ್ಲಿರೋದು ಎಲೆಕ್ಟ್ರಾನಿಕ್ ಸಿಟಿ ಹತ್ರನೇ ಮರ್ತ್ಬಿಟ್ರಾ ಹತ್ತಿ ಬೆಲೆ ಹತ್ರ ಇದೆ ಕೋಲ್ಕತ್ತಾ ಎಲ್ಲಾ ಕಡೆ ಇದೆ ಸ್ನೈಡರ್ ಕಂಪನಿ ನಾನು ಒಂದ್ ವಿಡಿಯೋ ಪ್ಲೇ ಮಾಡ್ತೀನಿ ಅವಾಗ ಎಲ್ಲರಿಗೂ ಕಂಪ್ನಿ ಬಗ್ಗೆ ಗೊತ್ತಾಗುತ್ತೆ ಈಗ ಒಂದು ವಿಡಿಯೋ ಪ್ಲೇ ಮಾಡ್ತಾ ಇದ್ದೀನಿ ಎಲ್ರು ನೋಡಿ ನಿಮ್ಗೆ ಏನ್ ಅರ್ಥ ಆಗುತ್ತೆ ಅದನ್ನ ಹೇಳ್ಬೇಕು
ಬರ್ತಿಲ್ವಾ? ನೋಟ್ ಮಾಡಿದ್ಯಾ? ನೋಟ್ ಮಾಡಿ. ಹ್ಮ್ ಫುಲ್ ಕೊಟ್ಟಿದ್ದೀನಿ. ಬರ್ತಿಲ್ವಾ? ಎಲ್ಲರಿಗೂ ವಾಯ್ಸ್ ಕೇಳಿಸ್ತಾ ಇದೆಯಲ್ವಾ? ವಿಡಿಯೋ ಪ್ಲೇ ಆಗ್ತಾ ಇರೋದು? ನೋ ಮ್ಯಾಮ್, ವಾಯ್ಸ್ ಕೇಳಿಸ್ತಿಲ್ಲ ಮ್ಯಾಮ್, ವಿಡಿಯೋ ಮಾತ್ರ ಪ್ಲೇ ಆಗ್ತಿದೆ ಅಷ್ಟೇ. ಹೌದಾ? ಓಕೆ, ವಾಯ್ಸ್ ಬರ್ತಿಲ್ಲ. ಜಸ್ಟ್ ವಿಡಿಯೋ ನೋಡಿ, ಏನು ಅರ್ಥ ಆಗುತ್ತೆ ಅಂತ ಹೇಳಿ.
ಎಲ್ರು ವಿಡಿಯೋ ನೋಡಿದ್ರಲ್ವಾ? ಏನ್ ಅರ್ಥ ಆಯ್ತು ವಿಡಿಯೋ ನೋಡಿ ನಿಮ್ಗೆ? ಹೇಮಲತಾ, ಏನ್ ಅರ್ಥ ಆಯ್ತು ವಿಡಿಯೋ? ಮ್ಯಾಮ್ ಸ್ನೈಡರ್ ಎಲೆಕ್ಟ್ರಿಕ್ ಕಂಪ್ನಿಲಿ ಯಾವ್ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ, ಯಾವ್ಯಾವ ಆಪ್ಸ್ ಯೂಸ್ ಮಾಡ್ತಿದ್ದಾರೆ, ಹೇಗೆ ಅನಲೈಸ್ ಮಾಡ್ತಿದ್ದಾರೆ ಅಂಡ್ ಕಂಟ್ರೋಲ್ ಸಿಸ್ಟಮ್ಸ್, ಕಂಟ್ರೋಲ್ ಪ್ರಾಡಕ್ಟ್ಸ್, ಕೂಲಿಂಗ್ ಪ್ರಾಡಕ್ಟ್ಸ್ ಏನೇನಿದೆ ಎಲ್ಲ ತೋರಿಸಿದ್ರು ಮ್ಯಾಮ್. ಗುಡ್. ನಾನ್ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡಿ. ಸ್ನೈಡರ್ ಕಂಪ್ನಿ Okay. ಯಾವಾಗ ಸ್ಟಾರ್ಟ್ ಆಗಿತ್ತು? ರೋಹಿತ್, ಹೇಮಲತಾ ನೀವಿರಿ, ನೆಕ್ಸ್ಟ್ ಕೇಳ್ತೀನಿ. ರೋಹಿತ್, ಸ್ನೈಡರ್ ಕಂಪ್ನಿ ಯಾವಾಗ ಸ್ಟಾರ್ಟ್ ಆಯ್ತು? 1956. ಸರ್, ಸ್ವಲ್ಪ ಜೋರಾಗಿ ಹೇಳಿ. ಸ್ನೈಡರ್ ಕಂಪ್ನಿ Maximum ಯಾವಾಗ ಸ್ಟಾರ್ಟ್ ಆಗಿತ್ತು? ಸಾರಿ,
ಸ್ನೈಡರ್ ಕಂಪ್ನಿ ಸ್ಟಾರ್ಟ್ ಆಗಿದ್ ಯಾವಾಗ? 1836 ಮ್ಯಾಮ್. ಓಕೆ. ಫಸ್ಟ್ ಸ್ನೈಡರ್ ಕಂಪ್ನಿಯಲ್ಲಿ ಏನೇನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು? UPS ಮ್ಯಾಮ್. ಇಲ್ಲ, ಫಸ್ಟ್ ಕಂಪ್ನಿ ಸ್ಟಾರ್ಟ್ ಆದಾಗ 1836 ಅಲ್ಲಿ ಕಂಪ್ನಿ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು? ಹೇಮಲತಾ ಹೇಳಿ. The company first started manufacturing steel irons ಅಲ್ವಾ ಹೇಮಲತಾ? ಎಸ್ ಮ್ಯಾಮ್, ಎಸ್ ಮ್ಯಾಮ್. ಹೌದು ಅಲ್ವಾ? ಹಾ ಮ್ಯಾಮ್, ಹಾ ಮ್ಯಾಮ್. PC1 and PC2. What is PC1 and PC2? ಏನ್ ಮ್ಯಾಮ್? ಇನ್ನೊಂದ್ಸರಿ ರಿಪೀಟ್ ಮಾಡಿ. ಟೂ ಪ್ರಾಡಕ್ಟ್ಸ್ ಇದೆ ಅಂತ ನಾನು ಹೇಳಿದ್ದೆ ಅಲ್ವಾಗ್ಲೇ. PC1 ಅಂದ್ರೆ ಏನು, PC2 ಅಂದ್ರೆ ಏನು? PC1 ಅಂದ್ರೆ ಪ್ರಾಡಕ್ಟ್ ಕ್ಲಸ್ಟರ್ 1, ಪ್ರಾಡಕ್ಟ್ ಕ್ಲಸ್ಟರ್ 2 ಅಂತ. ಏನು ಹೇಳಿ? ಪ್ರಾಡಕ್ಟ್ ಕ್ಲಸ್ಟರ್ 1, ಪ್ರಾಡಕ್ಟ್ ಕ್ಲಸ್ಟರ್ 2. ಅಂಡರ್ ದಿ ಪ್ರಾಡಕ್ಟ್ ಕ್ಲಸ್ಟರ್ 2 ಏನೇನಿದೆ? IDF ಹೇಳಿ. ಅಂಡರ್ ದಿ ಪ್ರಾಡಕ್ಟ್ ಕ್ಲಸ್ಟರ್ 2 ಏನೇನಿದೆ? IDF 1, 2, 4, 5, 8 EEC ಇಲ್ವಾ? EEC ನಲ್ಲಿ ಏನ್ ಪ್ರಾಡಕ್ಟ್ ನ ಪ್ರಿಪೇರ್ ಮಾಡ್ತಾರೆ? PCBs ಮ್ಯಾಮ್. ಕರೆಕ್ಟ್. ನಮ್ ಸ್ನೈಡರ್ ಕಂಪ್ನಿ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ ಪ್ರಾಡಕ್ಟ್ ಯಾವುದು? UPS, PDU, ಸೋಲಾರ್, ಇನ್ನೂ 2 ಪ್ರಾಡಕ್ಟ್ ಅದಂತ ಗೊತ್ತಾಗ್ತಿಲ್ಲ. ಕೂಲಿಂಗ್ ಪ್ರಾಡಕ್ಟ್ಸ್, ಡ್ರೈವ್ಸ್ ಪ್ರಾಡಕ್ಟ್ಸ್, ಕೂಲಿಂಗ್ ಅಕ್ಯೂಸಿಂಗ್. ರೋಹಿತ್, ಓಕೆ, ಥ್ಯಾಂಕ್ ಯು. ರೋಹಿತ್, UPS ಅಂದ್ರೆ ಏನು? ವಾಟ್ ಈಸ್ UPS? Power supply. Uninterrupted power supply, ma'am. Good. It converts what? Yeah, DC to AC. No, it's wrong. It converts AC to DC supply. Where we are using UPS? In home, office, school. Yeah, good. What is PDU? Huh? What is PDU? No idea, ma'am. I told. PDU is a power distribution unit. This is PDU. Power distribution unit, yes, ma'am. Yeah. It is nothing but what? It's nothing but junction box. What is PDU, Rohit? Junction box, ma'am. Power distribution unit. Where we are using PDU? Rohit, where we are using PDU? Schneider, ma'am. EC. Tracks of product. No, I'm telling generally where we are using. No idea? I told racks of computers and networking equipment.
Okay, what is cooling product? What is cooling product? ಕೂಲಿಂಗ್ ಪ್ರಾಡಕ್ಟ್ ಅಂದ್ರೆ ಏನು ಹೇಳಿ? ಇವಾಗ ಕೂಲಿಂಗ್ ಅಂದ್ರೆ ಏನ್ ಹೇಳಿ? ತಂಪಾಗಿರುತ್ತಾನೆ. ರೋಹಿತ್ ಕೇಳಿಸ್ತಿದ್ಯಾ? ಹಲೋ ರೋಹಿತ್, ಇಟ್ಸ್ ಆಡಿಬಲ್. ಹಲೋ ರೋಹಿತ್, ಪ್ಲೀಸ್ ರೆಸ್ಪಾನ್ಸ್. ಕೂಲಿಂಗ್ ಪ್ರಾಡಕ್ಟ್ ಅಂದ್ರೆ ಇವಾಗ ಹೀಟ್ ಆಗಿರುತ್ತಲ್ವಾ ಪ್ರಾಡಕ್ಟ್ಸ್, ಅದನ್ನ ಹೀಟ್ ನ ಹೊರಗಾಕಕ್ ಯೂಸ್ ಮಾಡಿದ್ರೆ ನಾವು ಕೂಲಿಂಗ್ ಪ್ರಾಡಕ್ಟ್. ಲೈಕ್ ಫ್ಯಾನ್. ಇವಾಗ ನಿಮ್ಮ ಮನೇಲಿ ಅಡ್ಗೆ ಮನೇಲಿ ಒಂದು ಫ್ಯಾನ್ ಇರುತ್ತೆ ಅಲ್ವಾ? ಇರುತ್ತೆ ಅಲ್ವಾ ರೋಹಿತ್? ಹೇಳಿ. ಇವಾಗ ನೀವು ಅಡಿಗೆ ಮಾಡ್ಬೇಕಾದ್ರೆ ಫುಲ್ ಹೀಟ್ ಆಗಿರುತ್ತೆ, ಫುಲ್ ಬಿಸಿ ಬಿಸಿ ಇರುತ್ತಲ್ವಾ? ಆಗ ಫ್ಯಾನ್ ಹಾಕ್ತಾರೆ ಏನ್ ಮಾಡುತ್ತೆ? ಆ ಬಿಸಿನ ಫ್ಯಾನು ಹೊರಗಡೆ ಹಾಕುತ್ತೆ ಅಲ್ವಾ? ಅಲ್ವಾ ರೋಹಿತ್? ರೋಹಿತ್ ಪ್ಲೀಸ್ ರೆಸ್ಪಾಂಡ್. ರೋಹಿತ್. ಚಂದ್ರು. Yes, ma'am. Yes, ma'am. ಏನ್ ಕೂಲಿಂಗ್ ಪ್ರಾಡಕ್ಟ್ಸ್ ಅಂದ್ರೆ ಏನು? ವಾಟ್ ಇಸ್ ಕೂಲಿಂಗ್ ಪ್ರಾಡಕ್ಟ್ಸ್? ಗಿವ್ ಒನ್ ಎಕ್ಸಾಂಪಲ್. Exhaust fan. ಹಾ. Heat sink. Heat sink is not a. ಹೇಳಿ, ನಿಮ್ಗೆ ಏನ್ ಗೊತ್ತಾ ಎಲ್ಲ ಹೇಳಿ. ಅದೇ ಮ್ಯಾಮ್, ಎಕ್ಸಾಸ್ಟ್ ಫ್ಯಾನ್, ಹೀಟ್ ಸಿಂಕ್ ಹ್ಮ್. ಅಂದ್ರೆ ಹೀಟ್ ಸಿಂಕ್ ಹೀಟ್ ನ ಕಮ್ಮಿ ಮಾಡುತ್ತೆ, ಅದು ಆಚೆ ತೆಗ್ದಾಕ್ಲಿ ಹೀಟ್ ಸಿಂಕ್ ನ ಕಮ್ಮಿ ಮಾಡುತ್ತೆ. ಹ್ಮ್. ಅದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಫ್ಯಾನ್ ಮ್ಯಾಮ್, ಎಕ್ಸಾಸ್ಟ್ ಫ್ಯಾನ್. ಕರೆಕ್ಟ್. ಡ್ರೈಸ್ ಪ್ರಾಡಕ್ಟ್ಸ್ ಅಂದ್ರೆ ಏನು? ವಾಟ್ ಈಸ್ ಡ್ರೈ ಪ್ರಾಡಕ್ಟ್ಸ್? ನಮ್ ಡ್ರೈಸ್ ಪ್ರಾಡಕ್ಟ್ಸ್ ಅಂದ್ರೆ ಈಗ ನಾವು ಡ್ರೈಸ್ VDF ಮ್ಯಾಮ್, ವೇರಿಯಬಲ್ ಡ್ರೈವ್ ಫ್ರೀಕ್ವೆನ್ಸಿ. Ma'am, it's controls the speed of motor. And it acts forward and backwards. Yeah. It works forward, reverse. Example? Give an example. ಅದೇ ಮ್ಯಾಮ್, ಲೈಕ್ ವಂಡರ್ಲಾ ಇರುತ್ತೆ ಅದೇ ಎಕ್ಸಾಂಪಲ್. ಹಾ, ಎಸ್ ಮ್ಯಾಮ್. What is accusing product? Accusing product, original power to ಏನ್ ಮಾಡ್ತಂದ್ರೆ ಇಟ್ಸ್ ಗಿವ್ ದಿ ಒರಿಜಿನಲ್ ಪವರ್ ಟು ಯೂನಿಟ್. ಯೂನಿಟ್ ಗೆ ಕೊಡುತ್ತೆ. ಏನ್ ಮಾಡುತ್ತೆ? ಪವರ್ ನ ಯೂನಿಟ್ ಗೆ ಕೊಡುತ್ತೆ. ಇದು ಏನ್ ರಿಮೂವ್ ಮಾಡುತ್ತೆ? ವಾಟ್ ರಿಮೂವ್? removes the noise from power. noise from power. Okay ma'am. Okay, thank you. Okay ma'am. ಈಗ ಸೇಫ್ಟಿ ಬಗ್ಗೆ ಹೇಳ್ತೀನಿ. ಸೇಫ್ಟಿ ಅಂದ್ರೆ ಏನು? ವಾಟ್ ಈಸ್ ಸೇಫ್ಟಿ? ಚಂದ್ರು, ವಾಟ್ ಈಸ್ ಸೇಫ್ಟಿ? ಚಂದ್ರು, ವಾಟ್ ಈಸ್ ಸೇಫ್ಟಿ? ಹೇಮಲತಾ, ಸೇಫ್ಟಿ ಅಂದ್ರೆ ಹೇಳಿ. ನಿಮ್ ಪ್ರಕಾರ ಸೇಫ್ಟಿ ಅಂದ್ರೆ ಏನು? ರೋಹಿತ್, ಚಂದ್ರು, ಸಿಂಧುಜಾ, ವಾಟ್ ಈಸ್ ಸೇಫ್ಟಿ? ಹೇಮಲತಾ, ಸೇಫ್ಟಿ Ma'am, using ESD products in the line, ma'am, in the shop floor. Okay. General to ಆಗಿ avoid ಸೇಫ್ಟಿ ಅಂದ್ರೆ electrical. Ma'am? ಕರೆಕ್ಟ್. ಜನರಲ್ ಆಗಿ ಸೇಫ್ಟಿ ಅಂದ್ರೆ ಏನು? ಒಂದು ಆಕ್ಸಿಡೆಂಟ್ ನ ಪ್ರಿವೆಂಟ್ ಮಾಡೋ ಮುಂಚೆ ತಗೊಳ್ಳೋ ಪ್ರಿಕಾಷನ್ಸ್ ಮ್ಯಾಮ್. ಅಂದ್ರೆ ಅವಾಯ್ಡಿಂಗ್ ರಿಸ್ಕ್. ಕರೆಕ್ಟ್, ಗುಡ್. ಸೇಫ್ಟಿ ಅಂದ್ರೆ ಇಟ್ ಈಸ್ ಎ ಫ್ರೀಡಮ್ ಫ್ರಮ್ ಡೇಂಜರ್ ಬಟ್ ನಾಟ್ ಎ ಫ್ರೀ ಫ್ರಮ್ ಡೇಂಜರ್ ಅಲ್ವಾ? ಕರೆಕ್ಟ್ ಅಲ್ವಾ?
ನಾವು ಎಸ್ ತುಂಬಾ ಮ್ಯಾಮ್, ಕೇರ್ಲೆಸ್ ಎಸ್ ಮ್ಯಾಮ್, ಎಸ್ ಹಾ ಏನಂದ್ರೆ ಎಕ್ಸಾಂಪಲ್ ಏನಂದ್ರೆ ಇವಾಗ ನಾವು ಬೈಕಲ್ಲಿ ಹೋಗ್ತಾ ಇರ್ತೀವಿ, ನಾವು ಹೆಲ್ಮೆಟ್ ಹತ್ರ ಏನು ಹಾಕೋದಿಲ್ಲ. ಹೆಲ್ಮೆಟ್ ಎಂತಕ್ಕೆ ಹಾಕೊಳ್ಳೋದು? ನಮ್ ಸೇಫ್ಟಿಗೆ ನಾವು ಹೆಲ್ಮೆಟ್ ಹಾಕೊಂತೀವಿ. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ? ಇವಾಗ ಹೋಗ್ತಾ ಇರ್ತೀವಿ, ನಮಗ್ ಗೊತ್ತಿರಲ್ಲ ನಾವು ಆಕ್ಸಿಡೆಂಟ್ ಆಗುತ್ತೆ ಅನ್ಬಿಟ್ಟು, ಅದೆಲ್ಲ ಟೈಮು ಅಲ್ವಾ? ಅದಕ್ಕೆ ನಾವು ಫಸ್ಟ್ ನಮ್ದು ಸೇಫ್ಟಿನೆಲ್ಲ ನಾವು ತಗೋಬೇಕು ಅಲ್ವಾ? ಇಟ್ ಈಸ್ ನಥಿಂಗ್ ಬಟ್ ಓವರ್ ಕಾನ್ಫಿಡೆನ್ಸ್, ನಾವ್ ಹೆಲ್ಮೆಟ್ ಹಾಕದೆ ಹೋಗೋದು ಅಲ್ವಾ? ನಾನು ನಿಮ್ಗೆ ಒಂದು ವಿಡಿಯೋ ಶೇರ್ ಮಾಡ್ತೀನಿ, ನೋಡಿ ನಿಮ್ಗೆ ಏನ್ ಅರ್ಥ ಆಗುತ್ತೆ ಅಂತ ಹೇಳಿ. ಸೇಫ್ಟಿ
ಏನ್ ಅರ್ಥ ಆಯ್ತು ಈ ವಿಡಿಯೋ ನೋಡಿ? ಚಂದ್ರು ಏನ್ ಅರ್ಥ ಆಯ್ತು ವಿಡಿಯೋ? ಮ್ಯಾಮ್ ಅದೇ ಸೇಫ್ಟಿ ಯಾವ ತರ ಸೇಫ್ಟಿ ಯೂಸ್ ಮಾಡ್ಬೇಕು, ಶೂ ಯೂಸ್ ಮಾಡ್ಬೇಕು, ಮತ್ತೆ ರಿಸ್ಟ್ರಿಕ್ಷನ್ ಏರಿಯಾಸ್ ಎಲ್ಲ ಅಲರ್ಟ್ ಆಗಿರ್ಬೇಕು, ಹೆಲ್ಮೆಟ್ ಹಾಕ್ಬೇಕು. ನಾವು ಶೂಸ್ ಅಂದ್ರೆ ಎಂತಕ್ಕೆ ಯೂಸ್ ಮಾಡ್ತೀವಿ? ನಾವು ಶೂಸ್ ಎಂತಕ್ಕೆ ಯೂಸ್ ಮಾಡ್ತೀವಿ? ಲೈಕ್ ಏನಾದ್ರು ಬಾಕ್ಸ್ ಏನಾದ್ರು ಹಾರ್ಡ್ವೇರ್ ತಗೊಂಡೋಗ್ತಿದ್ರೆ ಸ್ಲಿಪ್ ಆಗಿ ಕಾಲ್ ಮೇಲೆ ಬೀಳ್ಬಾರ್ದು ಅಂತ ಸೇಫ್ಟಿ ಶೂಸ್ ಯೂಸ್ ಮಾಡ್ತೀರಿ. ಗ್ಲೌಸ್ ಎಂತಕ್ಕೆ ಯೂಸ್ ಮಾಡ್ತೀವಿ? ಸೊ ಗ್ಲೌಸ್, ಏನಾದ್ರು ಏಪ್ರಾನ್, ಹೆಲ್ಮೆಟ್ ಎಂತಕ್ಕೆ ಯೂಸ್ ಮಾಡ್ತೀವಿ? ಯಾಕೆ ಯೂಸ್ ಮಾಡ್ತೀವಿ ಚಂದ್ರು? ನಮ್ಗೆ ಸೇಫ್ಟಿ ಮ್ಯಾಮ್. ಅಂದ್ರೆ ಎಪ್ರಾನ್ ಯೂಸ್ ಮಾಡೋದು ಒಬ್ಬ ಯಾವ ವರ್ಕ್ ಪ್ಲೇಸ್ ಅಲ್ಲಿ ಕೆಲಸ ಮಾಡ್ತೀನಿ ಫೈಂಡ್ ಮಾಡಕ್ಕೆ. ನೆಕ್ಸ್ಟ್ ಗ್ಲೌಸಸ್ ಟು ಸೇಫ್ಟಿ ಮ್ಯಾಮ್. ಏನೇ ಒಂದು ಮೆಟೀರಿಯಲ್ಸ್ ಟಚ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಶಾರ್ಪ್ ಆಗಿರ್ಬೋದು, ಲೈಕ್ ಏನಾದ್ರು ಸಮ್ ಡಸ್ಟ್ ಏನಾದ್ರು ಇರ್ಬೋದು, ಸೇಫ್ಟಿ ಗ್ಲೌಸಸ್ ಯೂಸ್ ಮಾಡ್ತೀರಿ. ನೆಕ್ಸ್ಟ್ ಹೆಲ್ಮೆಟ್ ಎನಿ ಸೇಫ್ಟಿ. ಎಕ್ಸಾಂಪಲ್ ಫಾರ್ ಸೇಫ್ಟಿ? ಲೈಕ್ ಮ್ಯಾಮ್ ಯಾವ ತರ ಮ್ಯಾಮ್ ಎಕ್ಸಾಂಪಲ್? ಇವಾಗ ನಾವು ಈ ತರ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳಿದ್ನಲ್ವಾ, ನಾವು ಬೈಕ್ ಅಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕಿರ್ಬೇಕು. ಹಾಕಿದ್ರೆ ಏನಾಗುತ್ತೆ ಹೆಲ್ಮೆಟ್, ಹಾಕಿಲ್ಲ ಅಂದ್ರೆ ಏನಾಗುತ್ತೆ? ಅದೇ ತರ ಇನ್ನೊಂದು ಎಕ್ಸಾಂಪಲ್ ಕೊಡಿ ಯಾವ್ದಾದ್ರು. ಮ್ಯಾಮ್ ಈಗ ಲೈಕ್ ವೇರ್ ಹೌಸ್ ಅಂದ್ರೆ ವೇರ್ ಹೌಸ್ ಅಲ್ಲಿ ದೊಡ್ಡ ದೊಡ್ಡ ರ್ಯಾಕ್ಸ್ ಇರುತ್ತೆ. ಈಗ ನಾವು ವಿತೌಟ್ ಹೆಲ್ಮೆಟ್ ಅಲ್ಲಿ ಹೋದ್ರೆ ಏನಾದ್ರು ಬಾಕ್ಸ್ ಸ್ಲಿಪ್ ಆಯ್ತು ಅಂದ್ರೆ ವಿತೌಟ್ ಸೇಫ್ಟಿ ಹೆಲ್ಮೆಟ್ ಇದ್ರೆ ಸೇಫ್ ಆಗುತ್ತೆ. ವಿತೌಟ್ ಹೆಲ್ಮೆಟ್ ಆದ್ರೆ ಡ್ಯಾಮೇಜ್ ಆಗುತ್ತೆ, ಲೈಕ್ ಹೆಡ್ ಸೇಫ್ಟಿ ಇದಾಗುತ್ತೆ ಮ್ಯಾಮ್. ಥ್ಯಾಂಕ್ ಯು ಚಂದ್ರು. ಮ್ಯಾಮ್ ಇವತ್ತಿನ ಸೆಷನ್ ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಐ ಹೋಪ್ ಯು ಪೀಪಲ್ ಆರ್ ಎಂಜಾಯ್ಡ್. ಪ್ಲೀಸ್ ರೆಸ್ಪಾಂಡ್. Yes, ma'am. Yes, ma'am. Ma'am. Shall I wind up? Shall I wind up? Yes, ma'am. Yeah, ma'am. Okay, thank you all. Thank you, ma'am. Thank you all.